2024-25 ಈ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಬಂದು ಪ್ರೊಬಲಿ 23ನೇ ತಾರೀಕು ಇರುತ್ತೆ. ಅದು ಹಣಕಾಸು ಸಚಿವರು ಕೇಂದ್ರ ಸರ್ಕಾರ ಕೂಡ ತೀರ್ಮಾನ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಬೆಮ್ಮಲ್ ಕಾರ್ಮಿಕ ಸಂಘದ ಪರವಾಗಿ ನಾವು ಏನಕ್ಕೆ ಬಯಸ್ತೀವಿ ಅಂತ ಹೇಳಿದರೆ, ನಮ್ಮ ಬೆಮ್ಮಲ್ ಕಾರ್ಖಾನೆ ಬಂದು ನಮ್ಮ ದೇಶದ ಒಂದು ರಕ್ಷಣಾ ವಿಭಾಗಕ್ಕೆ ಸಾಕಷ್ಟು ಒಂದು ಮೆಷಿನರೀಸನ್ನು ಕೊಡುಗೆಯಾಗಿ ಕೊಡ್ತಾ ಇದೆ. ಏನೇ ಒಂದು ಮಾರ್ಕೆಟ್ ಕಾಂಪಿಟೇಷನ್ ಇದ್ದರೂ ಕೂಡ ನಮ್ಮ ದೇಶದ ಭದ್ರತೆಗಾಗಿ, ನಮ್ಮ ದೇಶದ ಒಂದು ಸುರಕ್ಷತೆಗಾಗಿ ನಾವು ಇಲ್ಲಿ ಹಲವಾರು ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ದೇಶಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಮೆಟ್ರೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಮೆಟ್ರೋದಲ್ಲಿ ಕೂಡ ಮುಂಬೈ ಮೆಟ್ರೋ ಇರ್ಬೋದು, ಬೆಂಗಳೂರು ಮೆಟ್ರೋ, ಕೋಲ್ಕತ್ತಾ ಮೆಟ್ರೋದು ಬೆಮ್ಮಲ್ದು ಕಾಂಟ್ರಿಬ್ಯೂಷನ್ನು ತುಂಬ ಜಾಸ್ತಿನೇ ಇದೆ. ಅದೇ ರೀತಿ ಈ ಮೈನಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಕೂಡ ನಾವು ಕಾಂಪಿಟೇಟರ್ಸನ್ನೆಲ್ಲ ನಾವು ಕಾಂಪಿಟೇಷನ್ ಮಾಡಿ ನಮ್ಮ ಒಂದು ಮೈನಿಂಗ್ ಸೆಕ್ಟರ್, ಕನ್ಸ್ಟ್ರಕ್ಷನ್ ಸೆಕ್ಟರ್ ಕೂಡ ನಾವು ನಮ್ಮ ಮೆಷಿನರೀಸನ್ನು ಕೊಡ್ತಾ ಇದ್ದೀವಿ. ಮತ್ತು ಕಡೆಯದಾಗಿ ಒಂದು 1500 ನಮ್ಮ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಒಂದು 1500 HP ಇಂಜನ್ನು ಈ ಮೇರಿನ್ಗಾಗಲಿ ಈ ನಮ್ಮ ಡಿಫೆನ್ಸ್ ವೆಹಿಕಲ್ಗಾಗಲಿ ನಾವು ರೆಡಿ ಮಾಡಿ ಮೊದಲನೇ ಬಾರಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಒಂದೇ ಭಾರತ್ ಸ್ಲೀಪರ್ ಟ್ರೈನನ್ನು ನಮ್ಮ ಬೆಮ್ಮಲ್ ಕಡೆಯಿಂದ ನಾವು ಬಿಲ್ಟ್ ಮಾಡಿ ಗೌರ್ಮೆಂಟ್ಗೆ ಸದ್ಯದಲ್ಲೇ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ರಕ್ಷಣಾ ರಾಜ್ಯ ಮಂತ್ರಿಗಳು ಕೂಡ ಬೆಮ್ಮಲ್ಗೆ ವಿಸಿಟ್ ಮಾಡಿ ತುಂಬಾ ನಮ್ಮ ಬೆಮ್ಮಲ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ. ಈ ಒಂದು ದೃಷ್ಟಿಯಲ್ಲಿ ಒಂದು ಸಾರ್ವಜನಿಕ ಉದ್ಯಮಿಯಾಗಿ ನಮ್ಮ ದೇಶಕ್ಕೆ ನಾವು ಕೊಡುಗೆ ಕೊಡ್ತಾ ಇರೋ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ ಕೂಡ, ಕೇಂದ್ರ ಸರ್ಕಾರ ಕೂಡ ನಮಗೆ ನಮ್ಮ ಕಾರ್ಖಾನೆಗೆ ನಮ್ಮ ಬಿಸ್ನೆಸ್ಗೋಸ್ಕರ ಪ್ರಾತಿನಿಧ್ಯ ಪ್ರಿಯಾರಿಟಿ ಕೊಡಬೇಕು, ನಾಮಿನೇಷನ್ ಬೇಸಿಸಲ್ಲಿ ಆರ್ಡರ್ಗಳನ್ನು ಕೊಡಬೇಕು. R&Dಗೆ ಪ್ರತ್ಯೇಕವಾಗಿ ನಮ್ಮ ಒಂದು ಏನು ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವೋ ನಮ್ಮ ವೆಹಿಕಲ್ಸನ್ನು, ಅದಕ್ಕೂ ಕೂಡ ಗೌರ್ಮೆಂಟ್ ಬಂದು ಒತ್ತು ಕೊಡಬೇಕು, ಪ್ರೋತ್ಸಾಹಿಸಬೇಕಂತ ಹೇಳ್ಬಿಟ್ಟು ಕಂಪನಿ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ಥರ ಕಾರ್ಮಿಕರು ಕೂಡ ನಮ್ಮ ಕಾರ್ಖಾನೆಗೆ ತುಂಬಾ ಕೆಲಸ ಮಾಡಿ ನಾವು ಪ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ಸ್ಯಾಲರೀಸ್ ಕೂಡ ಇವಾಗ ಏನೋ ಒಂದು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆಯೋ ಅದಕ್ಕೆ ತಕ್ಕಂಗೆ ಜೀವನ ನಡೆಸೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳ ಒಂದು ಎಜುಕೇಷನ್ ಇರ್ಬೋದು, ಒಂದು ಮ್ಯಾರೇಜ್ ಇರ್ಬೋದು, ಈ ಹೆಲ್ತ್ ಪ್ರಾಬ್ಲಮ್ಸ್, ಏಜ್ಡ್ ಪೇರೆಂಟ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಇದೆಲ್ಲ ನಿರ್ವಹಣೆ ಮಾಡ್ಕೊಳ್ಳೋದು ಇವಾಗಿರುವ ಸಂಬಳದಲ್ಲಿ ಕಷ್ಟನೇ ಆಗ್ತಾ ಇದೆ. ಅದಕ್ಕೆ ಕೂಡ ಏನು ಇವಾಗ ಟ್ಯಾಕ್ಸ್ ಸಿಸ್ಟಮ್ ಇದೆಯೋ ಅದರಲ್ಲಿ ಮಿನಿಮಮ್ ಬಂದು ಒಂದು 7 ಲಕ್ಷಕ್ಕೆ ಟ್ಯಾಕ್ಸಬಲ್ ಇನ್ಕಮನ್ನು ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಕಾರ್ಮಿಕ ಸಂಘದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಿನಿಮಮ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಇವಾಗ 50,000 ಏನಿದೆಯೋ ಅದನ್ನು 3 ಲಕ್ಷಕ್ಕೆ ಮಾಡಬೇಕು. ಈ ಟ್ಯಾಕ್ಸ್ ಸೀಲಿಂಗ್ ಬಂದು ಮಿನಿಮಮ್ ಬಂದು 7 ಲಕ್ಷಕ್ಕೆ ಮಾಡಬೇಕು. ಆವಾಗ ನಮ್ಮ ಏನೋ ಒಂದು ದುಡಿಯೋ ವರ್ಗ, ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಲು ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಮಿಕ ಸಂಘದ BMA ಪರವಾಗಿ ನಮ್ಮ ವಿತ್ತ ಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಇವಾಗ ಏನು 50,000 ಇದೆಯೋ ಅದನ್ನು ಬಂದು 3 ಲಕ್ಷ ಮಾಡಬೇಕು. ಆಮೇಲೆ ನಿಲ್ ಟ್ಯಾಕ್ಸ್ ಲಿಮಿಟ್ ಬಂದು 7 lakhs ಮಾಡಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ವಿತ್ತ ಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್. ಹಾಗೆ EPS 95 ಒಂದು ಪೆನ್ಷನ್ ಸ್ಕೀಮ್ ಬಂದು ಸುಪ್ರೀಂ ಕೋರ್ಟ್ ಬಂದು ಎಕ್ಸಂಪ್ಟೆಡ್ ಟ್ರಸ್ಟ್ಗೂ ನಾನ್ ಎಕ್ಸಂಪ್ಟೆಡ್ ಟ್ರಸ್ಟ್ಗೂ ಡಿಫರೆನ್ಸಿಯೇಷನ್ ಇಲ್ಲ ಅಂತ ತೀರ್ಮಾನ ಕೊಟ್ಟಿದೆ. ಅದು ನಮ್ಮ ಕಾರ್ಮಿಕರ ಪರವಾಗಿ ಬಂದಿದೆ. ಬಟ್ EPFO ಸಂಸ್ಥೆ ಇನ್ನೂ ಅದನ್ನು ಜಾರಿ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರಲ್ಲ. ಇದರಲ್ಲೂ ಕೂಡ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆಲ್ರೆಡಿ ರಿಟೈರ್ಡ್ ಆಗಿರೋರು, ಇವಾಗ ಕೆಲಸ ಮಾಡ್ತಾ ಇರೋರಿಗೆ EPFO ಏನು ಹೈಯರ್ ಪೆನ್ಷನ್ ಸ್ಯಾಲರಿ ಅದನ್ನು ಇಮ್ಮಿಡಿಯೇಟ್ ಆಗಿ ಆದಷ್ಟು ಬೇಗ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಎಂಬಳದ ಪರವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ.